ಬೋಲಾ ಅಂತೀವಿ. ತಿಳ್ಗುಳ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸೌಮ್ಯ. ಸೊ ಇವತ್ತು ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವ್ಲಾಗ್ ಸ್ವಲ್ಪ ಲೇಟಾಗಿ ಬಂತು, ಸೊ ಸಾರಿ, ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಸೊ ನಾವು ಹೇಗೆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ತಿಳು ಮತ್ತು ಅರಿಶಿನ ಏನಿರುತ್ತೆ, ಅಂದರೆ ಎಳ್ಳು ಮತ್ತು ಅರಿಶಿನ ಏನಿರುತ್ತೆ ಅದನ್ನು ಮಿಕ್ಸಿ ಮಾಡಿಕೊಂಡೆ. ಅದರಿಂದ ಇವತ್ತು ಸ್ನಾನ ಮಾಡಬೇಕು, ಅದು ಮತ್ತು ಎಣ್ಣೆ ಹಚ್ಕೊಂಡು ಇವತ್ತು ಸ್ನಾನ ಮಾಡಬೇಕು. ತಿಳು ಬಿಸಿ ಇದು, ಅದಕ್ಕೆ ಚಳಿಗಾಲದಲ್ಲಿ ಇದನ್ನು ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಮೈ ಬಿಸಿಯಾಗಿರುತ್ತೆ. ಸೊ ಯೂಶ್ವಲಿ ಚಳಿಗಾಲದಲ್ಲಿ ತುಂಬ ನಾವು ಈ ಥರ ತಿಳನ್ನು ಯೂಸ್ ಮಾಡ್ತೀವಿ. ಮತ್ತು ಈ ಸಂಕ್ರಾಂತಿ ಹಬ್ಬದ ದಿನ ಇದೊಂಥರ ನಮ್ಮ ಮನೆಯಲ್ಲಿ ರಿಚುವಲ್, ಮುಂಚೆಯಿಂದನೂ ಇದನ್ನೇ ನಾವು ಮಾಡ್ತಾ ಬಂದಿದ್ದೀವಿ. ಸೊ ಈಗ ನಾನು ಎಳ್ಳು ಬೆಲ್ಲನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಸಿಂಪಲ್ಲಾಗಿ ಎಳ್ಳು ಬೆಲ್ಲನ ರೆಡಿ ಮಾಡ್ತೀನಿ. ಇದಕ್ಕೆ ಹುರ್ಗಡ್ಲೆ, ಪುಟಾಣಿ ಮತ್ತು ಇದು ಹಸಿ ಕೊಬ್ಬರಿ ಮತ್ತು ಎಳ್ಳು ಮತ್ತು ಬೆಲ್ಲ, ಸೊ ಇದಿಷ್ಟನ್ನು ಆ್ಯಡ್ ಮಾಡಿ ಇದು ಎಳ್ಳು ಬೆಲ್ಲನ ರೆಡಿ ಮಾಡ್ಕೊಳ್ತೀನಿ. ಮತ್ತು ಈ ವರ್ಷ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಅದರಲ್ಲಿ ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ಆಮೆ ಕೂಡ ತಿಂತಾನಲ್ಲ. ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ ಅಂದರೆ ಕಾಜು, ಅಂದರೆ ಇದು ಕ್ಯಾಶ್ಯೂನಟ್ ಮತ್ತು ರೈಸ್, ಅಂದರೆ ಇದು ದ್ರಾಕ್ಷಿ, ಒಣ ದ್ರಾಕ್ಷಿ, ಅದನ್ನು ಆ್ಯಡ್. ನೀವು ಬೇಕಾದರೆ ಬೇರೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಅಂದರೆ ಬಾದಾಮಿ ಆ್ಯಡ್ ಮಾಡ್ಕೊಳ್ಬೋದು, ವಾಲ್ನಟ್ ಆ್ಯಡ್ ಮಾಡ್ಕೊಳ್ತಾರೆ, ಪಿಸ್ತಾ. ಸೊ ಇದೆಲ್ಲನೂ ಆ್ಯಡ್ ಮಾಡಿ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಟೇಸ್ಟಿ ಅನಿಸುತ್ತೆ. ಸೊ ಒಂದೊಂದಾಗಿ ನಾನೀಗ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡೋದ್ರಿಂದ ಟೇಸ್ಟ್ ಕೂಡ ಬರುತ್ತೆ, ಮತ್ತು 1-2 ದಿನ ಇಟ್ಟರೂ ಸ್ಮೆಲ್ ಬರೋದಿಲ್ಲ. ಹಾಗಾಗಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಫ್ರೈ ಮಾಡ್ಕೊಂಡಾಗಿದೆ. ಈಗ ಒಂದೊಂದಾಗಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಎಳ್ಳು, ಹುರುಗಡ್ಲೆ, ಪುಟಾಣಿ ಆ್ಯಡ್ ಮಾಡಿದೆ. ಸೊ ಈಗ ನೋಡಿ, ಕರಿ ದ್ರಾಕ್ಷಿನ ತೊಗೊಂಡಿದ್ದೀನಿ, ಒಣ ದ್ರಾಕ್ಷಿ, ಅದನ್ನು ಆ್ಯಡ್ ಮಾಡಿದೆ. ಮತ್ತು ಗೋಡಂಬಿ ಕೂಡ ಆ್ಯಡ್ ಮಾಡ್ತೀನಿ, ಕ್ಯಾಶ್ಯೂ ನಟ್ಸ್, ಆಮೇಲೆ ಇದು ಬೆಲ್ಲ, ಮತ್ತು ಪುಟಾಣಿ ಮತ್ತು ಒಣ ಕೊಬ್ಬರಿ. ಸೊ ಇಷ್ಟನ್ನು ಆ್ಯಡ್ ಮಾಡಿದರೆ ಆಯಿತು, ನಮ್ಮ ಎಳ್ಳು ಬೆಲ್ಲ ರೆಡಿ ಆಗುತ್ತೆ. ಸೊ ನಾನು ಅದೇ ದಿನವೇ ನಾನು ರೆಡಿ ಮಾಡಿಕೊಂಡೆ. ಪ್ರೀವಿಯಸ್ ಡೇ ಏನು ಮಾಡಲ್ಲ ನಾನು, ಯಾಕಂದರೆ ನಾನು ಸ್ವಲ್ಪ ಕ್ವಾಂಟಿಟಿನೇ ಮಾಡ್ತಾಯಿರ್ತೀನಿ, ಜಾಸ್ತಿ ಮಾಡೋಂಗಿಲ್ಲ. ಸೊ ಎಳ್ಳು ಬೆಲ್ಲನ ನೈವೇದ್ಯಕ್ಕಿಟ್ಟು ಆಮೇಲೆ ಸಂಜೆ ಹಂಚೋದು, ಮನೆ ಮಂದಿಗೆಲ್ಲ ಹಂಚ್ತೀವಿ. ಸೊ ಅದಾದಮೇಲೆ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಸಿಂಪಲ್ಲಾಗಿ ಶಾವಿಗೆ ಉಪ್ಮಾ ಮಾಡಿದ್ದೆ. ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ಅದಾದಮೇಲೆ ನಾನು ಅಡುಗೆಯಲ್ಲಿ ಬ್ಯುಸಿ ಆಗಿಬಿಟ್ಟೆ. ಇವತ್ತು ನನ್ನ ಸಿಂಪಲ್ ಅಡುಗೆ ಇರುತ್ತೆ, ಅಂದರೆ ನೆನ್ನೆ ಭೋಗಿ ಹಬ್ಬ ಇತ್ತಲ್ಲ, ಸೊ ತುಂಬ ವೆರೈಟೀಸ್ ನಾನು ಫುಡ್ ಮಾಡಿದ್ದೆ. ಸೊ ಇವತ್ತು ಸಿಂಪಲ್ಲಾಗಿ ಮಾಡ್ತೀನಿ. ಅಂದರೆ ಶಾವಿಗೆ ಪಾಯಸ ಮಾಡಿದ್ದೀನಿ, ಬೀನ್ಸ್ ಪಲ್ಯ ಮಾಡಿದ್ದೀನಿ, ಮತ್ತು ಜುಣ್ಕದ ವಡಿ ಮಾಡಿದ್ದೀನಿ. ಜುಣ್ಕ ಅದು ಗಟ್ಟಿ ಮಾಡಿ ಅದರ ವಡಿ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ. ಗಾಡಿ ಖರೀದತೆ हैं, ये सब हमें समृद्धि का संकेत करके हम सोचते हैं. ಈಗ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಮೂಕಾಂಬಿಕಾ ದೇವಸ್ಥಾನ. ನನ್ನ ಪ್ರೀವಿಯಸ್ ಬ್ಲಾಗ್ಸ್ ಎಲ್ಲ ನೀವು ನೋಡಿರ್ಬೋದು. ನಾನು ಈ ದೇವಸ್ಥಾನಕ್ಕೆ ತುಂಬಾ ವಿಸಿಟ್ ಮಾಡ್ತೀನಿ. ಇದು ತುಂಬ ಹತ್ರನೇ ಇದೆ, ಮತ್ತು ದೇವಿಯ ದೇವಸ್ಥಾನ ಅಲ್ಲ. ಸೊ ಹಾಗಾಗಿ ಇಲ್ಲಿ ತುಂಬ ವಿಶೇಷ ಪೂಜೆ ಕೂಡ ಆಗುತ್ತೆ. ನೋಡಿ ಎಷ್ಟು ಜನ ಬಂದಿದ್ದರು ಸಂಕ್ರಾಂತಿ ಹಬ್ಬದ ದಿನ. ಸೊ ನನಗೇನು ಒಂಥರ ಖುಷಿ ಕೊಡುತ್ತೆ ಇಲ್ಲಿ ಬಂದರೆ, ಮತ್ತು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಬರ್ತೀನಿ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ ದೇವಿ. ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ, ಹ್ಯಾಪಿ ಸಂಕ್ರಾಂತಿ. ತಿಳ್ಗುಳ್ಗೆ ಗೋಡ್ ಗೋಡ್ ಬೋಲಾ. ಸೊ ಈಗ ಇದೇನಿದೆ ತಿಳ್ಗುಳ್ ಏನು ನಾನು ರೆಡಿ ಮಾಡಿದ್ದೆ ಬೆಳಗ್ಗೆ. ಸೊ ಇದನ್ನು ಈಗ ಹಂಚೋ ಟೈಮ್. ಫ್ಯಾಮ್ಲಿ ಯಾರು ಇರ್ತಾರೆ ಮನೆಯಲ್ಲಿ, ಸೊ ಎಲ್ಲರಿಗೂ ಇದನ್ನು ಕೊಡೋದು. ಸೊ ನಮ್ಮ ಮರಾಠಿಯಲ್ಲಿ ಇದಕ್ಕೆ ನಾವು ಇದನ್ನು ಹೇಳ್ತೀವಿ, ತಿಳ್ಗುಳ್ಗೆ ಗೋಡ್ ಗೋಡ್ ಬೋಲಾ ಅಂದರೆ ಗೋಡ್ ಗೋಡ್ ಬೋಲಾ ಅಂತೀವಿ.
ನಮ್ಮ ಮರಾಠಿಲಿ ತಿಳ್ಗುಳ್ಗ್ಯಾ ಗೋಡ್ ಬೋಲಾ ಅಂತೀವಿ. ಗ್ಯಾ ಗೋಡ್ ಬೋಲಾ ಅಂತಂದ್ರೆ ಎಳ್ಳುಗಳ ತಗೊಳ್ಳಿ ಒಳ್ಳೇದು ಮಾತಾಡಿ ಅಂತ. ಸೊ ನನ್ನ ಮಗನಿಗೆ ತುಂಬ ಅರ್ಜೆಂಟು. ಎಸ್, ಅವ್ನು ಕೊಟ್ಟಾಯ್ತು, ಅವ್ನದು ಅಷ್ಟೇನೆ. ಸೊ ಈಗ ನನ್ನ ಹಸ್ಬೆಂಡ್ಗೆ ತಿಳ್ಗುಳ್ಗ್ಯಾ ಗೋಡ್ ಬೋಲಾ. ಥ್ಯಾಂಕ್ ಯು. ಸೊ ಇವತ್ತಿಗೆ ನಮ್ಮ ಸಂಕ್ರಾಂತಿ ಹಬ್ಬ ಮುಗೀತು. ಸೊ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಎವ್ರಿ ಫೆಸ್ಟಿವಲ್ಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ವಿಸಿಟ್ ಮಾಡ್ತೀವಿ. ಸೊ ಇನ್ನೊಂಥರ ಚೆನ್ನಾಗಿ ಅನಿಸುತ್ತೆ, ಒಳ್ಳೇದು ಅನಿಸುತ್ತೆ. ಹಾಗೆ ಇವತ್ತಿನ ದಿನ ಹೀಗಿತ್ತು. ಸೊ ಐ ಹೋಪ್ ನಿಮಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇನ್ನೂ ಯಾರು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹೀಗೇ ನನ್ನ ಚಾನೆಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್, ಗುಡ್ ನೈಟ್.